ಸೈನಿಕರಿದ್ದಂಗೆ ನಾವು. ಈಗ ಅವ್ರಿಗೂ ಯಾರೋ ಒಬ್ರು ಕಲ್ಲ ಹೊಡಿತಾರೆ ಬೈತಾರೆ ಅಂತಂದ್ರು ಅವ್ರು ಬೇಜಾರು ಮಾಡ್ಕೊಳಲ್ಲ, ದೇಶದ ಸೇವೆ ಮಾಡೇ ಮಾಡ್ತಾರೆ. ನಾವು ಅದೇ ಥರ ಜನಗಳು ಸೇವೆ ಮಾಡೋಕ್ಕೆ ಸಿಕ್ಕಿರೋದು ಒಂದು ಅದೃಷ್ಟ ಅಂತ ತಿಳ್ಕೊಂಡು ನಾವು ಕೆಲಸ ಮಾಡ್ತಿದ್ದೀವಿ. ಮಿಲ್ಟ್ರಿಗೆ ಇನ್ನೂ ಹೆಚ್ಚಿನದಾಗಿ ಸೇವೆ ಮಾಡಬೇಕಂತಾನೆ ಬೆಸ್ಕಾಮಿಗೆ ಬಂದು ಮಾಡ್ತಾ ಇದ್ದೀನಿ. ಇದು ನಾವು ಕಂಡಿಡಿದ ಕರೆಂಟು, ನಾವು ಸೇಫ್ಟಿ ಆಗಿದ್ರೆ ಏನು ಬೇಕಾದ್ರೆ ಮಾಡ್ಬೋದು. ನಿಮ್ಮ ಕರ್ತವ್ಯ, ನಿಮ್ಮ ಒಂದು ಸುರಕ್ಷತೆ, ನಿಮ್ಮ ಕೆಲಸದಲ್ಲಿ ನಿಮ್ಮ ಸುರಕ್ಷತೆಯನ್ನು ಕಾಪಾಡ್ತಕ್ಕಂಥದ್ರಲ್ಲಿ, ಅದರ ಮುಖಾಂತರ ನಿಮ್ಮ ಕುಟುಂಬಗಳ ಸುರಕ್ಷತೆಗೆ ಇವತ್ತು ನೆರಳಾಗ್ತಕ್ಕಂಥದ್ರಲ್ಲಿ ತಾವುಗಳು ತಮ್ಮ ಒಂದು ವೃತ್ತಿಯನ್ನು ಮಾಡಬೇಕಾದರೆ ಅತ್ಯಂತ ಜಾಗರೂಕರಾಗಬೇಕು ಅಂತಕ್ಕಂಥ ಸಲಹೆಯನ್ನು ನಿಮ್ಮೆಲ್ಲರಿಗೆ ಕೊಡಲಿಕ್ಕೆ ಬಯಸ್ತೀನಿ. ಅವರ ಜೀವದ ಬಗ್ಗೆ ಅವರು ಕಾಳಜಿ ವಹಿಸಬೇಕು. ಜೀವನೇ ಮುಡುಪಾಗಿಟ್ಟು ನಿಮ್ಮ ಕರ್ತವ್ಯ ನಿರ್ವಹಿಸತಕ್ಕಂಥ ಎಲ್ಲ ಪವರ್ ಮ್ಯಾನ್ಗಳಿಗೆ ನನ್ನ ಸೆಲ್ಯೂಟ್. ಅದಕ್ಕೆ ಶಕ್ತಿವಂತರು ಎಲ್ಲ ರೀತಿ ಅಷ್ಟು ಶಕ್ತಿ ಇರುವುದಕ್ಕೆ ಒಂದು ಅನ್ವರ್ಥಕ ಹೆಸರು ಪವರ್ ಮ್ಯಾನೇ ಅನ್ವರ್ಥಕ ಹೆಸರು, ಲೈನ್ ಮ್ಯಾನ್ ಅನ್ನೋದಕ್ಕಿಂತ. ಸುಮಾರು ಒತ್ತಡದ ಪರಿಸ್ಥಿತಿಯಲ್ಲಿ ಕೂಡ ಅವರು ಪವರ್ಫುಲ್ಲಿ ಆಗಿ ಎಲ್ಲ ಮನೆಯಲ್ಲಿ ಬೆಳಕು ತಲುಪಲು ಕೆಲಸ ಮಾಡ್ತಾ ಇರೋದ್ರಿಂದ ದಿಸ್ ಇಸ್ ಅ ವೆರಿ ಆಪ್ಟ್. ಅವರು ಬೇಸಿಕ್ ಓವರ್ ಎ ಪೀರಿಯಡ್ ಅಲ್ಲೇ ಕೆಲಸ ಮಾಡಿ ಅವರ ಜೊತೆ ಒಂಥರ ಒಂದು ಕುಟುಂಬದ ವ್ಯಕ್ತಿ ಆಗ್ಬಿಟ್ಟಿರ್ತಾರೆ. ನನ್ನ ಮೈಂಡ್ ಸ್ಟೇಟ್ ನಾನು ಕರೆಕ್ಟಾಗಿ ಇಟ್ಕೊಂಡ್ರೆ ಐ ಕ್ಯಾನ್ ಅವಾಯ್ಡ್ ಆಕ್ಸಿಡೆಂಟ್. ದಯವಿಟ್ಟು ನಿಮ್ಮ 15-20 ವರ್ಷದ ಅನುಭವನ ಹೊಸದಾಗಿ ಬಂದಿರತಕ್ಕಂಥ ಪವರ್ ಮ್ಯಾನ್ ಜೊತೆ ಹಂಚ್ಕೊಳ್ಳಿ. ಪ್ರತಿ ಕೇಸನ್ನು ಅವ್ರ ಹತ್ರ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಅವ್ರಿಗೂ ಈ ಕ್ಷೇತ್ರದಲ್ಲಿ ಜ್ಞಾನ ಬರುವಂತೆ ದಯವಿಟ್ಟು ಮಾಡಿ. ಒಬ್ಬ ಲೈನ್ಮನ್ ಅಂದ್ರೆ ಬೆಲೆ ಕಟ್ಟಕ್ಕೆ ಆಗದೇ ಇರೋ ಅಸೆಟ್ ಅವನು ನಮ್ಮ ಸಂಸ್ಥೆಗೆ. ಸೈನಿಕರಿಗೆ ಅವರ ಎದುರಾಳಿಗಳು ಹೊಡಿತಕ್ಕಂಥ ಅಸ್ತ್ರ ಮತ್ತೆ ಗುಂಡು ಕಣ್ಣಿಗೆ ಕಾಣುತ್ತೆ, ಶಬ್ದ ಕೇಳುತ್ತೆ. ಆದರೆ ನಿಮ್ಮನ್ನ ಹೊಡೆಯುವಂಥ ಗುಂಡು ಕಣ್ಣಿಗೂ ಕಾಣಲ್ಲ, ಶಬ್ದನೂ ಕೇಳಲ್ಲ. He has to be physically strong, he or she, whoever. ಆರ್ಮಿ ಮತ್ತು ಪೊಲೀಸ್ ಕಾನ್ಸ್ಟೇಬಲರಿ ರಿಕ್ರೂಟ್ಮೆಂಟ್ ಹಂತದಲ್ಲಿ ಏನೇನು ಮೆಂಟಲ್ ಹಾಗೂ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಮಾಡಲು ಯಾವ ಥರದ್ದು ಅವರು ಪ್ರೊಸೀಜರ್ ಅಡಾಪ್ಟ್ ಮಾಡಿದ್ದಾರೆ, ಅದೇ ಥರ ನಮ್ಮ ಇಲಾಖೆಯಿಂದ ಕೂಡ ಸೇಮ್ ಪ್ರೊಸೀಜರ್ ವಿ ಹ್ಯಾವ್ ಅಡಾಪ್ಟೆಡ್. ಸೊ ವಿಥೌಟ್ ಮೆಂಟಲ್ ಫಿಟ್ನೆಸ್ ಆ್ಯಂಡ್ ಫಿಸಿಕಲ್ ಫಿಟ್ನೆಸ್ nobody can enter into becoming a power man. ನನ್ನ ಪ್ರೀತಿಯ ಪವರ್ ಮ್ಯಾನ್ಗಳೇ, ನಿಮ್ಮ ಜೀವನ ಅಮೂಲ್ಯವಾದದ್ದು. ಅರ್ಥಿಂಗ್ ಮಾಡೋದೊಂದು ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ದಯವಿಟ್ಟು ಹ್ಯಾಂಡ್ ಗ್ಲೋಸ್ ಹಾಕೊಂಡು ಕೆಲಸ ಮಾಡಿ. ಕೆಲಸಕ್ಕೆ ಹೋಗುವಾಗ ಎಲ್ಲ ಇಕ್ವಿಪ್ಮೆಂಟ್ ಏನೇನು ಬೇಕು ಅದನ್ನೆಲ್ಲ ಧರಿಸಿಕೊಂಡ್ಬಿಟ್ಟೇನೆ ನೀವು ಕೆಲಸ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಸುರಕ್ಷತೆಯೇ ನಿಮ್ಮ ಆದ್ಯತೆಯಾಗಿರಲಿ. ಎಷ್ಟಾದರೂ ಲೇಟ್ ಆಗಲಿ, ಎಷ್ಟೇ ಜನ ನಮಗೊಂದು ಬೈಕೊಳ್ಳಿ, ನಾವು ಸೇಫ್ಟಿ ಝೋನ್ ಕ್ರಿಯೇಟ್ ಮಾಡ್ದೇನೆ ಯಾವ ಕೆಲಸನೂ ಮಾಡಬಾರ್ದು. ಇವತ್ತಿನ ನಿಮ್ಮ ಒಂದು ಶ್ರಮದ ಜೀವನ ಏನಿದೆ, ನಿಮ್ಮ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದ್ರೆ ನಿಮ್ಮ ಒಂದು ಶ್ರಮದಿಂದ ಹಲವಾರು ಕುಟುಂಬಗಳ ಮನೆಗಳ ಬೆಳಕನ್ನು ಕೊಡ್ತಕ್ಕಂಥ ಕೆಲಸವನ್ನು ನೀವೇನು ಮಾಡ್ತಾ ಇದ್ದೀರಿ. ನಿಮ್ಮ ಒಂದು ವೃತ್ತಿಯನ್ನು ನಿರ್ವಹಣೆ ಮಾಡಬೇಕಾದ್ರೆ ತಾವುಗಳು ಅತ್ಯಂತ ಜಾಗರೂಕತೆಯಿಂದ ತಮ್ಮ ಒಂದು ದಿನನಿತ್ಯದ ಕೆಲಸವನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪವರ್ ಮ್ಯಾನ್ ಅಂದ್ರೆ ಪವರ್, ವಿ ಆರ್ ಹ್ಯಾಂಡ್ಲಿಂಗ್ ವಿತ್ ಪವರ್ ಅಂಡ್ ದೇ ಆರ್ ವೆರಿ ಪವರ್ಫುಲ್ ಪೀಪಲ್. ನನ್ನ ಸುರಕ್ಷತೆ ನನ್ನ ಜವಾಬ್ದಾರಿ, ನಮ್ಮ ಸುರಕ್ಷತೆ ನನ್ನ ಜವಾಬ್ದಾರಿ. ನನ್ನ ಸುರಕ್ಷತೆ ನನ್ನ ಜವಾಬ್ದಾರಿ. ನನ್ನ ಸುರಕ್ಷತೆ ನನ್ನ ಜವಾಬ್ದಾರಿ. ನಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ. ನಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ. ನಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ. ನನ್ನ ಸುರಕ್ಷತೆ ನನ್ನ ಜವಾಬ್ದಾರಿ. ನಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ. ನಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ.